ಸರ್, ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ, ಸರ್ಕಾರಕ್ಕೆ ತೆರಿಗೆ ಮೂಲದಲ್ಲಿ ತೆರಿಗೆನೂ ಕೂಡ ಕಟ್ತಾ ಇರ್ತಕ್ಕಂಥ ಹುಡುಗ. ನನ್ನ ಸ್ಟೇಟಸ್ ಇಷ್ಟೇ. ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ. ಕನ್ನಡ ನಾಡಿನ ಜನತೆಯ ಪರವಾಗಿ ಅವ್ರದ್ದು ಯಾವುದೇ ಸಮಸ್ಯೆಗಳಿರಲಿ, ಸಂಕಷ್ಟಗಳಿರಲಿ, ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಹಗರಣಗಳಿರಲಿ, ತಪ್ಪುಗಳಿರಲಿ, ಇವೆಲ್ಲವೂ ಕೂಡ ಎತ್ತಿಡಿತಕ್ಕಂಥದ್ದಕ್ಕೆ ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರ್ಯಾಕೆಟಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಕಾಮನ್ ಮ್ಯಾನು ನಿಮ್ಮನ್ನು CM, DCM 136 ಶಾಸಕರನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಇದೇ ಕನ್ನಡ ನಾಡಿನ 7 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಇತ್ತು. ಹಾಗಾಗಿ ನಾನು ಅವ್ರ ಪರವಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕೇಳ್ತಾ ಇದ್ದೀನಿ. ದಿಸ್ ಇಸ್ ಮೈ ಸ್ಟೇಟಸ್ ಸರ್. ಕೊಟ್ಟಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ರಿಲೀಸೇ ಮಾಡಿಲ್ಲ ಅಂದ್ರೆ ಎಲ್ಲಿಗೆ ಹೋಯ್ತು? ಸ್ಪಷ್ಟತೆ ಕೊಡು ಅಣ್ಣ. ಬಡ್ಜೆಟ್ ಅಲ್ಲಿ ಪ್ರಾವಿಷನ್ ಆದಮೇಲೆ ಹಣ ಎಲ್ಲಿ ಮಂಗಮಾಯ ಆಯಿತು? ಯಾತಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀರಾ ಈಗ? ಯಾಕೆಂದರೆ ಇದೇನು ಹೊಸದೇನಲ್ಲ ಕಾಂಗ್ರೆಸ್ ಅವ್ರಿಗೆ. SCP TSP ಹಣ ಪ್ರತಿ ವರ್ಷ ಎಷ್ಟೆಷ್ಟು ಸಾವಿರ ಕೋಟಿ ಬಳಕೆ ಬೇರೆ ಬೇರೆ ಕಡೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಇನ್ನು ಎಷ್ಟು ನಿಗಮದ ಹಣಗಳು, ಆ ನಿಗಮದ ಆಯಾ ಸಮಾಜದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ, ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣಗಳು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಒಪ್ಕೊಂಡಿದಾರಲ್ಲ, ಅದೇ ರೀತಿ ಇದನ್ನು ಏನು ಮಾಡಿದ್ದೀರಾ ಅಂತ ದಯವಿಟ್ಟು ಜನರ ಮುಂದೆ ಇಡಿ, ಒಪ್ಕೊಳ್ಳಿ. ಎಲ್ಲೂ ಆಗಿದೆ ದುಡ್ಡು ಕೊಡ್ತೀರಾ? ಬಡ್ಜೆಟ್ ಪ್ರಾವಿಷನ್ ಆದಮೇಲೂ ಕೂಡ ಯಾಕೆ ದುಡ್ಡು ಕೊಟ್ಟಿಲ್ಲ? ದುಡ್ಡು ಎಲ್ಲಿಗೋಯ್ತು? ಮುಂದೇನಾದ್ರು ಕೊಡ್ತೀರಾ? ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಕೊಡ್ತೀರಾ? ಫೆಬ್ರವರಿ ಮಾರ್ಚು 2024-25 ಸಾಲ ದುಡ್ಡು ಎಲ್ಲೋಯ್ತು? ಇಷ್ಟೇ ಪಾಯಿಂಟ್. ಲೆಕ್ಕ ಕೊಡಿ ಸಿದ್ದರಾಮಯ್ಯ. ಸರ್ಕಾರ ನೋಡಿ ಅಣ್ಣ, ದಪ್ಚರ್ಮದ ಸರ್ಕಾರ. ಅವ್ರಿಗೆ ಒಂದು ಉದ್ದಟತನ ತಲೆಯಲ್ಲಿ ಏನು ಕೂತ್ಕೊಬಿಟ್ಟಿದೆ. ಅಪ್ಪ ನೆನ್ನೆ ಮೊನ್ನೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದಂಥ ವ್ಯಕ್ತಿಗೆ 136 ಜನ ಗೆದ್ದುಬಿಟ್ಟಿದ್ದಾರೆ. ಮ್ಯಾಸಿವ್ ಮೆಜಾರಿಟಿ ಇಟ್ಕೊಬಿಟ್ಟು ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ತಾವು ನೋಡಿರ್ಬೇಕು ಒಂದು 2-3 ದಿನದಿಂದ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ? ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDI ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯಿತು. ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ. ಹೌದಲ್ವಾ? ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಯಾರು? DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗಿ ಅಲ್ಲಾಗ್ಬಿಡ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದು ಪ್ರಾದೇಶಿಕ ಪಕ್ಷ ಸಪ್ರೇಟಾಗಿ ಯಾಕೆ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ T-ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ T-ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂಥ ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನೂ ಎತ್ತ ಆಳ ಅಗಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ T-ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ, ಅಲ್ಲಿ INDI ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಿ.